ನಿಮ್ಮ ಪ್ರೀತಿಯ ವಿದ್ಯಾ. ವೆಲ್ಕಮ್ ಟು ಮೈ ಫಸ್ಟ್ ಬ್ಲಾಗ್. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಡಿಸೈಡ್ ಮಾಡ್ಕೊಂಡ್ವಿ ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗೋಣ. ಸೊ ಇವಾಗ ಬಸ್ ಸ್ಟ್ಯಾಂಡಿಗೆ ಅಮ್ಮನ ಕೈ ಡ್ರಾಪ್ ಹಾಕ್ಸ್ಕೊಂಡೆ. ನಾನು ನಮ್ಮ ಅಜ್ಜಿ ನನ್ನ ತಮ್ಮ ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನಾನು ಆಲ್ಮೋಸ್ಟ್ ಓಡಾಡಿ ಒಂದು 3 ಇಯರ್ಸ್ ಆಗಿತ್ತು. ತುಂಬಾ ಖುಷಿ ಆಯಿತು ಓಡಾಡಿ ಇವಾಗ. ಹಾಗೆ ನನ್ನ ಫ್ರೆಂಡ್ಸ್ ಸಿಕ್ಕಿದ್ರು. ಹಾಯ್ ಗೈಸ್, ಇವತ್ತು ನಮ್ಮ ಜೊತೆ ಯಾರಿದೆ ಗೊತ್ತಾ? ಗೊತ್ತಿಲ್ಲ, ನಾನೇ ತೋರಿಸ್ತಿರ್ತೀನಿ. ಅಶ್ವಿನಿ, ಜೀವಿತ, ನಂದು. ನಾವಿವತ್ತು ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಕ್ಕ ಫುಲ್ಲು. ಸೊ ಇನ್ನು ನಮ್ಮ ಗ್ಯಾಂಗ್ ಬಂದಿರಲಿಲ್ಲ ಅಂದ್ಬಿಟ್ಟು ಯಾವುದೋ ಒಂದು ಅಂಗಡಿ ಇತ್ತು, ಅಂಗಡಿ ಕೆಳಗಡೆ ನಿಂತ್ಕೊಂಡು ಒಂದು ರೀಲ್ಸ್ ಮಾಡಿದ್ವಿ. ಯಪ್ಪ ಏನು ಕ್ರೌಡ್ ಅಂತೀರಾ. ಆ ದೇವಸ್ಥಾನಕ್ಕೆ ಹೋದರೆ ಒಂಥರ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಹಂಗೆ ಅಮ್ಮನ ದರ್ಶನ ಮಾಡಿಕೊಂಡು ಹಂಗೇ ಒಂದು ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ಬಿಸಿಲಲ್ಲಿ ಹೋಗ್ತಾ ಇದ್ದೀವಿ. ಸೊ ಇದೇ ನಮ್ಮ ಗ್ಯಾಂಗು. ಈ ಗ್ಯಾಂಗಲ್ಲಿ ಒಂದು 4-5 ಜನ ಮಿಸ್ಸಿಂಗ್ ಇರ್ಬೋದು, ಬಟ್ ತುಂಬಾ ಎಂಜಾಯ್ ಮಾಡಿದ್ವಿ. ಆಮೇಲೆ ಅಶ್ವಿನಿ ಪಾಂಡ ನಮ್ಮ ಮನೆಗೆ ಬಂದರು. ಅಲ್ಲಿ ಒಂದು ಸ್ವಲ್ಪ ರೀಲ್ಸ್ ಮಾಡಿದ್ವಿ. ಜೀವಿತ ನೋಡಿ ಚೈಲ್ಡ್ ಥರ ಆಡ್ತಾ ಇದ್ದಾಳೆ. ಸೊ ರೀಲ್ಸ್ ಎಲ್ಲ ಮಾಡಿ ಮಲ್ಕೊಳಕ್ಕೆ ಹೋಗ್ತಾ ಇದ್ವಿ. ಅಷ್ಟೊತ್ತರಲ್ಲಿ ಏನಪ್ಪ ಅಂದರೆ 100K ಕಂಪ್ಲೀಟ್ ಆಯಿತು. ದೇವಸ್ಥಾನದಲ್ಲಿ ಓಡಾಡಿ ತುಂಬಾ ಕಾಲು ನೋವಾಗಿತ್ತು. ಅದಕ್ಕೇ ಪಾಂಡ ಕಾಲನ್ನ ಒತ್ತುತ್ತಾ ಇದ್ದಾಳೆ. ಇಂಥ ಫ್ರೆಂಡ್ ಪಡೆಯೋಕ್ಕೆ ಪುಣ್ಯ ಮಾಡಿದೆ ನಾನು. ಸೊ ಏಪ್ರಿಲ್ 10th ನನ್ನ ಬರ್ತಡೇ, ಅಮ್ಮನ ಬರ್ತಡೇ ಇಬ್ಬರದು ಒಂದೇ ದಿವಸ ಆಯಿತು. ಪ್ರವೀಣ್ ಇವೆಂಟ್ಸ್ ಅವರು ಡೆಕೋರೇಷನ್ ಮಾಡ್ತಾಯಿದ್ದಾರೆ. ಸೊ ಇವಾಗ ಕೇಕ್ ಕಟ್ಟಿಂಗು. ಹಂಗೇ ಅಮ್ಮನ ಜೊತೆ ಒಂದು ಫೋಟೋ ತೊಗೊಂಡೆ. ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು. ತುಂಬಾ ಖುಷಿ ಆಯಿತು. ನೋಡಿ ರವಿ ಅಣ್ಣನೂ ಬಂದಿದ್ದಾರೆ. ನೋಡಿ ಯಾರ್ದೋ ಸ್ಪೆಕ್ಟಕಲ್ಸ್ ತೊಗೊಂಡು ಪೋಸ್ ಕೊಡ್ತಾ ಇದ್ದಾಳೆ. ಸೊ ಹಂಗೇ ದೊಡ್ಡ ಆಲದ ಮರಕ್ಕೆ ಹೋಗಿದ್ವಿ. ನೋಡಿ ರೀಲ್ಸ್ ಮಾಡ್ತಾ ಇದ್ದೀವಿ. ಟೇಕ್ ಮೇಲೆ ಟೇಕ್ ತೊಗೊಳ್ತಾ ಫೈನಲಿ ಒಂದು ರೀಲ್ಸ್ ಮಾಡೇ ಬಿಟ್ವಿ. ಸೊ ಈಗ ನಮ್ಮನ್ನು ಮನೋರಂಜಿಸಲು ವೇದಿಕೆ ಮೇಲೆ ಪುರುಷ ಮತ್ತು ಜೀವಿತ ಅವರು ಬರಬೇಕೆಂದು ಕೋರುತ್ತೇನೆ. ಇವರು ಡ್ಯಾನ್ಸ್ ಮಾಡಿದ್ರು 1 ಅವರ್ ಮಾಡೋರೆ ಗೈಸ್. ಇಬ್ರು ನಮ್ ಡ್ಯಾನ್ಸ್ ಮಾಡಕ್ಕೆ ಅವಕಾಶನೇ ಕೊಟ್ಟಿಲ್ಲ. ಇವರಿಬ್ಬರೇ ಮಾಡೋರೆ. ಇವ್ರ ಡ್ಯಾನ್ಸ್ಗಳನ್ನ ನೋಡಿ ಪಾವನ ಆಗೋಯ್ತು ಕಣ್ಗಳು. ಸೊ ಗೈಸ್ ಇವಾಗ ಡ್ಯಾನ್ಸ್ ಎಲ್ಲ ಮುಗಿತ್ತು. ಇವಾಗ ಊಟ. ಗೈಸ್ ಸ್ವಲ್ಪ ಇದೆ, ಬೇಜಾರು ಮಾಡ್ಕೋಬೇಡಿ. ಅವ್ರು ಪೂರ್ತಿ ಬರ್ಡೇ ವಿಡಿಯೋ ಮಾಡೋಕ್ಕಾಗಿಲ್ಲ. ಹಾಗೆ ನನ್ನ ಫಾಲೋ ಮಾಡಿ. ನಾನು 3 ಟಿಕೆಟ್ ಹಾಕೊಂಡೆ. ನನಗೆ ಫಾಲೋ ಮಾಡಿ. ಸೊ ಇವಾಗ ನಮ್ಮಮ್ಮ ಕಬಾಬ್ ಮಾಡ್ತವ್ರೆ. ನಾವೆಲ್ಲ ಊಟ ಮಾಡೋಣ ಅಂತ ಕೂತ್ಕೊಂಡ್ವಿ. ಊಟ ಮಾಡಿಸ್ತವ್ರೆ ನೋಡಿ ನಮ್ಮ ಅಕ್ಕ. ಎಷ್ಟು ಒಳ್ಳೆಯವರಲ್ವ. ಅದಾದ್ಮೇಲೆ ನೈಟೆಲ್ಲ ಚೆನ್ನಾಗಿ ಕುಣಿದ್ವಿ. ಒಳ್ಳೆ ದೆವ್ವಗಳ ಥರ ಕುಣಿದ್ವಿ. ನೈಟ್ ಎಲ್ಲ ರೀಲ್ಸ್ ಮಾಡಿ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಎಲ್ಲ ಹೋಗ್ತಾ ಇದ್ದಾರೆ. ನನಗೆ ನಂದು ಒಂದು ಗಿಫ್ಟ್ ಕೊಟ್ಟಿದ್ರು. ತುಂಬಾನೇ ಚೆನ್ನಾಗಿತ್ತು. ಯಾರ ಹತ್ರನಾದ್ರೂ ಶೇರ್ ಮಾಡ್ಕೊ ಅಂತ ಹೇಳಿದ್ರು. ಸೊ ನನಗೆ ತನು ಅಕ್ಕ ಅಂದರೆ ತುಂಬ ಇಷ್ಟ. ಅದಕ್ಕೆ ಅವ್ರ ಹತ್ರ ಶೇರ್ ಮಾಡ್ಕೊಂಡೆ. ಕ್ಯಾಟ್ ಜೊತೆ ಒಂದು ಸ್ವಲ್ಪ ರೀಲ್ಸ್ ಮಾಡಿದೆ. ಯಪ್ಪ ಏನು ಕಣ್ಗುರು ಕ್ಯಾಟ್ದು ನೋಡಿ ಕ್ರಶ್ ಆಗೋಯ್ತು ನನಗೆ. ಸೊ ಇವಾಗ ಇವರೆಲ್ಲ ಮನೆಗೆ ಹೊರಟ್ರು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು.